ಈ ಜೈಲುಗಳಲ್ಲಿ ಹಾಗೇನೆ ಈಗ ಸಿನಿಮಾ ಸ್ಟೈಲ್ನಲ್ಲೋ ಹೀರೋ ಸ್ಟೈಲ್ನಲ್ಲೋ ದರ್ಶನ್ ಬಂದಿರಬಹುದು. ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ ದರ್ಶನ್ಗೆ ಇರ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಇದು ಯಾರ್ಯಾರಿಗೂ ಬೇಡ ಅಂತ ಅನಿಸುತ್ತೆ. ಇದೇ ಇವ್ರು ಏನು ಇವತ್ತಿಗೆ ನಮಗೆ ಪಾಯಿಂಟ್ಸನ್ನು ಕೊಟ್ಟಿದ್ದಾರೋ, ಏನು ಅಂಶಗಳನ್ನು ನಮಗೆ ಮಾಹಿತಿ ರೂಪದಲ್ಲಿ ಕೊಟ್ಟಿದ್ದಾರೋ ಇದೇ ನಿಜ. ಆದರೆ ದರ್ಶನ್ ಇರಬೇಕಾಗಿರೋದು ಈಗ ಅಬ್ಸರ್ವೇಷನ್ ಸೆಲ್ನಲ್ಲಿ. ಕಾರಣ ಒಂದು 3 FIRಗಳಾಗಿದೆ, ಅದರ ವಿಚಾರಣೆ ಕೂಡ ಆಗಬೇಕು. ಹಾಗಾಗಿ ಅಲ್ಲಿ ಯಾರಾದರೂ ಒಂದು ವಿಡಿಯೋ ಕಾಲ್ ಮೂಲಕನೋ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿಯೋ ಮಾಹಿತಿ ತಗೊಳ್ಳೋದಿರುತ್ತೆ. ಯಾಕೆಂದರೆ ಬೆಂಗಳೂರಿಂದ ಬಳ್ಳಾರಿಗೆ, ಬಳ್ಳಾರಿಯಿಂದ ಬೆಂಗಳೂರಿಗೆ ಮತ್ತೆ ಒಂದೇ ಕೇಸ್ಗೆ ಸಂಬಂಧಪಟ್ಟಂತೆ ಓಡಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಒಂದು ಅಬ್ಸರ್ವೇಷನ್ ಸೆಲ್ ಅಂತ ದರ್ಶನ್ಗೆ ಕೊಟ್ಟಿರ್ತಾರೆ. ಸೆಲ್ ನಂಬರ್ 15ರಲ್ಲಿ CCTV ಕಣ್ಗಾವಲು ಇರುತ್ತೆ. ದರ್ಶನ್ ಇರತಕ್ಕಂಥ ಸೆಲ್ನಲ್ಲೇ ಓಪನ್ ಟಾಯ್ಲೆಟ್ ಇರುತ್ತೆ. ನಿಮಗೆ ಗೊತ್ತಿರಲಿ, ಇದು ದರ್ಶನ್ ಸೆಲ್ಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಟಾಯ್ಲೆಟ್ ಅಲ್ಲ. ಪರಪ್ಪನಾಗ್ರಹಾರದಲ್ಲೂ ಇದೇ ಕಥೆನೇ. ಅಲ್ಲಿಯೂ ಕೂಡ ಓಪನ್ ಟಾಯ್ಲೆಟ್ ಇರುತ್ತೆ. ಕಾರಣ ಇಷ್ಟೇ, ಈಗ ನಿಮಗೆ ಒಂದು ಮುಚ್ಚಿದ ಬಾಗಿಲು, ಮುಚ್ಚಿದ ಗೋಡೆಗಳ ನಡುವೆ ಒಬ್ಬ ಖೈದಿ ಹೋದಾಗ ಅವನು ಸೂಸೈಡ್ ಅಟೆಂಪ್ಟ್ ಮಾಡಿಬಿಡಬಹುದು, ಅಲ್ಲಿಂದ ಟಾಯ್ಲೆಟನ್ನೇ ಕೊರೆದು ಬಿಡಬಹುದು, ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಒಂದಷ್ಟು ಪ್ಲ್ಯಾನ್ ಮಾಡಬಹುದು. ಅಲ್ಲಿ ಅವನ ಒಂದು ಏನಾದರೂ ಅಕಸ್ಮಾತ್ ಪಾರಾಗಕ್ಕೆ ಪ್ಲ್ಯಾನ್ ಮಾಡಿದ್ರೆ ಗೊತ್ತಾಗಲ್ವಲ್ಲ ಆಚೆ ಇರೋರಿಗೆ, ತೊಂದರೆ ಮಾಡ್ಕೊಳ್ಬಹುದು ಅವನಿಗವನೇ. ಅಲ್ಲಿ ಏನೋ ಇಟ್ಟಿಗೆನೋ ಮಣ್ಣೋ ಏನೋ ತಿಂದುಬಿಡಬಹುದು, ವಾಂತಿ ಮಾಡ್ಕೊಳ್ಬಹುದು, ಬ್ಲಡ್ ಬರಬಹುದು, ಈ ಥರದ್ದೇನೋ ಇರುತ್ತಲ್ಲ. ಅದಕ್ಕೇನು ಮಾಡ್ತಾರೆ, ಒಂದು ಸಣ್ಣ ಮೋಟು ಗೋಡೆ ಬಿಟ್ಟರೆ ಇನ್ನೇನಿರಲ್ಲ, ಅಲ್ಲಿ ಓಪನ್ ಟಾಯ್ಲೆಟ್ ಇರುತ್ತೆ. ಅವನ ಮೇಲೆ ಒಬ್ಬ ಖೈದಿಯೊಬ್ಬ ಟಾಯ್ಲೆಟ್ಗೆ ಹೋದಾಗಲೂ ಕೂಡ ಒಂದು ನಿಗಾ ಇಟ್ಟಿರ್ತಾರೆ ಅವನ ಮೇಲೆ. ಇವನು ಅಲ್ಲಿಂದ ಅಕಸ್ಮಾತ್ ಪಾರಾಗುವಂಥ ಪ್ಲ್ಯಾನ್ ಮಾಡಿಬಿಟ್ರೆ ಗತಿ ಏನು ಅಂತ ಅಷ್ಟೇ. ಇದೀಗ ದರ್ಶನ್ ಇರ್ತಕ್ಕಂಥ ಸೆಲ್ನಲ್ಲಿಯೂ ಕೂಡ ಇದೇ ಕಥೆ. ಓಪನ್ ಟಾಯ್ಲೆಟ್ ಇರುತ್ತೆ. ಅಲ್ಲಿ ಟಾಯ್ಲೆಟ್ಗೆ ಸ್ಕ್ರೀನ್ ಆದರೂ ಕಟ್ಕೊಟ್ಬಿಡಿ ನನಗೆ ಅಂಥೇಳಿ ಬೇಡಿಕೊಳ್ತಾ ಇರೋದು ದರ್ಶನ್. ಟಾಯ್ಲೆಟ್ಗೆ ಸ್ಕ್ರೀನ್ ಕಟ್ಟಿ, ನನಗೆ ಮುಜುಗರ ಆಗುತ್ತೆ ಅಂಥೇಳಿ ದರ್ಶನ್ ಹೇಳ್ಕೊಂಡಿರೋದು. ಪರಪ್ಪನಾಗ್ರಹಾರದಲ್ಲೂ ಇದೇ ಕಥೆ. ಇನ್ನೂ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಥರ ಒಂದು 20-30 ಖೈದಿಗಳಿದ್ದರೆ ಒಂದೆರಡು ಟಾಯ್ಲೆಟ್ ಇಟ್ಬಿಟ್ಟಿರ್ತಾರಲ್ಲಿ. ಆ ಟಾಯ್ಲೆಟನ್ನು ಅವರೇ ತೊಳಿಬೇಕಲ್ಲಿ, ಅವರೇ ತೊಳಿಬೇಕು. ಅಸಾಧ್ಯವಾದ ಕೆಟ್ಟ ವಾಸನೆ ಬೇರೆ ಅಲ್ಲಿ. ಕೆಲವ್ರು ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಸ್ವಲ್ಪ ಖೈದಿಗಳು ಅವರು ಇರ್ತಾರಲ್ಲ, ಹೊಸದಾಗಿ ಯಾರಾದರೂ ಬಂದರೆ ಅವರು ಯಾವ ಆರೋಪ ಹೊತ್ಕೊಂಡು ಬಂದಿರ್ತಾರೋ ಅದರ ಆಧಾರದ ಮೇರೆಗೆ ಅವರು ಕೂಡ ಅಲ್ಲಿ ಸ್ವಲ್ಪ ಅಧಿಕಾರ ಚಲಾಯಿಸ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಟಾಯ್ಲೆಟನ್ನು ಇಟ್ಟಿಗೆಲೆಲ್ಲ ಉಜ್ಜಿ ತೊಳಿ ಅಂತ ಕೂಡ ತೊಳಸ್ತಾರೆ. ಮತ್ತು ಅದು ಓಪನ್ ಟಾಯ್ಲೆಟ್ ಕೂಡ ಇರುತ್ತೆ. ಅವನು ಅಪಾಯ ಮಾಡಿಕೊಂಡ್ರೆ ಅಲ್ಲಿಂದ ಪ್ಲಾನ್ ಮಾಡಿದ್ರೆ ಏನು ಗತಿ ಅಂಥೇಳಿ ಅನೇಕ ಜೈಲು ಬ್ರೇಕ್ ಸ್ಟೋರಿಗಳಲ್ಲಿ ಈ ಟಾಯ್ಲೆಟ್ ಇರುತ್ತಲ್ಲ, ಈ ಟಾಯ್ಲೆಟನ್ನು ಕೊರೆದು ಅಲ್ಲಿಂದ ಆ ಪಿಟ್ಟೆಲ್ಲ ಕನೆಕ್ಟ್ ಆಗ್ತಾವಲ್ವ, ಆ ಸುರಂಗದ ಮೂಲಕ ಹೋಗಿ ಆಚೆ ಪರಾರಿಯಾಗಿರ್ತಕ್ಕಂಥ ಸ್ಟೋರಿಗಳಿವೆ. ಇವೆಲ್ಲ ಆದಮೇಲೆ ಈ ಥರದೊಂದು ಓಪನ್ ಟಾಯ್ಲೆಟ್ ಮಾಡಿರಬೇಕು. ಇದೀಗ ಈ ಥರ ಬೇಡಿಕೊಂಡ್ರೂ ಕೂಡ ದರ್ಶನ್ ಮನವಿಗೆ ಜೈಲರ್ ಕೇರ್ ಮಾಡಿಲ್ಲ ಅಂತ ನಮಗೆ ಕೇರ್ ಮಾಡಿಲ್ಲ ಅಂತ ಹೇಳ್ತಾರೆ. ಒಳಗಡೆ ಕಥೆ ನಮಗಿನ್ನೂ ಗೊತ್ತಿಲ್ಲ. ಬಳ್ಳಾರಿ ಜೈಲ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಬರಬೇಕಾಗಿದೆ, ಬಂದಮೇಲೆ ನೋಡೋಣ.